3 ಜನಕ್ಕೆ ಚಹಾ ಮಾಡೋದು. ನೋಡಿ ಗ್ಯಾಸ್ ಹೇಗೆ ನಿಧಾನವಾಗಿ ಇಡಬೇಕು. 3 ಜನಕ್ಕೆ ಬೇಕಾದಷ್ಟು ನೀರು ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಅದನ್ನು ಕುದಿಸಬೇಕು. 1-2 ನಿಮಿಷದಲ್ಲಿ ಇದು ಕುದೀತದೆ. ಆಮೇಲೆ ಅದಕ್ಕೆ ಟೀ ಪೌಡರ್ ಹಾಕ್ತಾರೆ, ಚಹಾ ಹುಡಿ. ಚಹಾ ಆದರೆ ಚಹಾ, ಕಾಫಿ ಆದರೆ ಕಾಫಿ. ಚಹಾ ಮಾಡೋದು ಅದು ತುಂಬ ಸುಲಭ ಇದೆ, ಅದೇನು ಕಷ್ಟ ಇಲ್ಲ. ಆದರೆ ಕೆಲವರಿಗೆ ಈಗ ಚಹಾ ಮಾಡಲಿಕ್ಕೂ ಗೊತ್ತಿಲ್ಲ, ಹಾಗಾಗಿ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಈಗ ಚಹಾ ಹುಡಿ ಆಗುವ ಸಮಯ ಬಂದಿದೆ. ನೋಡಿ ಈಗ ತುಂಬ ಕಡಿಮೆ ಮಾಡಿದರು. ಯಾಕೆ ಚಹಾ ಹುಡಿ ಹಾಕುವಾಗ ಚಹಾ ಹುಡಿ ಎಷ್ಟು ಹಾಕ್ತಾರೆ? ಒಂದು ಹಂಡೆ ಆಯಿತು, 2 ಚಮಚ, 3ಕ್ಕೆ 2 ಸ್ಪೂನು ಚಹಾ ಹುಡಿ ಹಾಕ್ತಿದ್ರು ನೋಡಿ. ಈಗ ಬಿಸಿಯಾದಾಗ ಇದು ಅದು ಕಲರ್ ಬರ್ತದೆ ಚಹಾದು. ಅದಕ್ಕೆ ಏಲಕ್ಕಿ ಹಾಕಿದ್ರು, ಏಲಕ್ಕಿ ಕೂಡ ಹಾಕ್ಬೋದು. ಏಲಕ್ಕಿ ಹಾಕಿದರೆ ಅದರ ಪರಿಮಳ ಮತ್ತು ಟೇಸ್ಟ್ ಎಲ್ಲ ಚೇಂಜ್ ಆಗ್ತದೆ. ಆರೋಗ್ಯದ ದೃಷ್ಟಿಯಿಂದ ಸಕ್ಕರೆ ಹಾಕುವುದು ಒಳ್ಳೆಯದಲ್ಲ. ಅದರ ಬದಲಿಗೆ ಬೆಲ್ಲ ಹಾಕಬೇಕು. ಸಕ್ಕರೆಯಿಂದ ತುಂಬ ರೋಗಗಳು ಬರ್ತವೆ. ಕ್ಯಾನ್ಸರ್ ಬರ್ತದೆ, ಡಯಾಬಿಟಿಸ್ ಬರ್ತದೆ, ಮುಖದ ಚಂದ ಹಾಳಾಗ್ತದೆ, ತಲೆ ಕೂದಲು ಉದುರ್ತದೆ, ದಪ್ಪ ಆಗ್ತಾರೆ. ಹಾಗಾಗಿ ಸಕ್ಕರೆ ಯೂಸ್ ಮಾಡಬಾರ್ದು, ಬೆಲ್ಲ ಯೂಸ್ ಮಾಡಬೇಕು. ಇದಕ್ಕೆ 1-2 ಸ್ಪೂನ್ನಷ್ಟು ಬೆಲ್ಲ ಬೇಕಾಗ್ತದೆ. ನೋಡಿ ಈಗ ಕುದಿಯುವಾಗ ಅದಕ್ಕೆ ಬೆಲ್ಲ ಹಾಕಬೇಕು. ಬೇಗ ಹಾಕಬಾರ್ದು, ಕುದಿಯುವಾಗ ಹಾಕಬೇಕು. 1 ಸ್ಪೂನ್ ದೊಡ್ಡದಾದರೆ 1 ಸ್ಪೂನ್ ಸಾಕಾಗ್ತದೆ ಬೆಲ್ಲ ಅಷ್ಟೇ. ಈಗ ನೋಡಿ ಚಹಾ ರೆಡಿ ಆಗ್ತಾ ಉಂಟು. ಮನೆಯಲ್ಲಿ ಚಹಾ ಹೇಗೆ ಮಾಡೋದು ನಿಮ್ಗೆ ಗೊತ್ತಾಯ್ತಲ್ಲ. ಕುದೀತಾ ಉಂಟು ನೋಡಿ, ಜೋರು ಕುದೀತಾ ಉಂಟು. ಸ್ವಲ್ಪ ಅದು ಕಲಸಬೇಕು. ಹೀಗೆ ಕಲಸಿದರೆ ಅದು ಎಲ್ಲ ಒಂದಾಗ್ತದೆ. ಈಗ ನಡುವಿನಲ್ಲಿ ಕುದಿಬೇಕು. ಬದಿ ಕುದಿತಾ ಉಂಟು. ನಡುವಿನಲ್ಲಿ ಕುದಿದು ಬಂದರೆ ಅದು ಎಂತ ಬೇಯ್ದಿದೆ ಅಂತ ಆಯ್ತಾ ನೋಡಿ. ತುಂಬ ಮತ್ತು ಮೇಲೆ ಬಂದಾಗ ಬೆಂಕಿ ಕಡಿಮೆ ಮಾಡಬೇಕು. ಪುನಃ ಅದು ಮಾಡ್ತಾರೆ, ಹೆಚ್ಚು ಮಾಡ್ತಾರೆ ಬೆಂಕಿ. ಪುನಃ ಮೇಲೆ ಬರ್ತದೆ, ಪುನಃ ಬೆಂಕಿ ಕಡಿಮೆ ಮಾಡಬೇಕು.
ಪರಿಮಳ ಬರ್ತಾ ಉಂಟು. ಒಳ್ಳೆ ಚಹಾ ಆಗಿದೆ, ಕಲರ್ ಕೂಡ ಬಂತು ನೋಡಿ. ಈಗ ಚಹಾಕ್ಕೆ ಈಗ ಬೆಂಕಿ ಹೊಂದಿಸ್ತಾರೆ ಈಗ ಬೆಂಕಿಯನ್ನು ನೋಡಿ. ಈಗ ಬೆಂಕಿ ಆಫ್ ಆಗ್ತದೆ, ಸ್ಟವ್ ಬಂದಾಯ್ತು ನೋಡಿ. ಚಹಾ ರೆಡಿ ಆಯಿತು ಅಂತ ಅರ್ಥ. ಈಗ ಚಹಾವನ್ನು ಸುಸ್ತಾರೆ ನೋಡಿ. ಚಹಾವನ್ನು ಸುಸ್ತಾ ಇದ್ದಾರೆ ನೋಡಿ. ಕಪ್ಪಿಗೆ ಹಾಕ್ತಾ ಇದ್ದಾರೆ ಅಲ್ಲಿ ಚಹಾಗಳನ್ನು. ನೋಡಿ ಚಹಾ ಹಾಕಿದ್ರು. ಇಲ್ಲಿ ಕೂಡ ಚಹಾ ನೋಡಿ ಹೇಗೆ ಕಪ್ಪಿ ಚಹಾ ಹಾಕ್ತಾ ಇದ್ದಾರೆ ನೋಡಿ. ಈಗ ಚಹಾ ಹಾಕ್ತಾರೆ, ಅದರಲ್ಲಿ ಹಿಡ್ಕೊಂಡ್ರೆ ಪುನಃ ವಾಪಸ್ ಹಾಕಿ ಪುನಃ ಹಾಕಬೇಕು, ಆವಾಗ ಅದು ಬೆಳೀತದೆ. ಇದು ಸಕ್ಕರೆ ಚಹಾ ಅಲ್ಲ, ಬೆಲ್ಲ ಹಾಕಿ ಮಾಡಿದ ಚಹಾ. ನೀವು ಕೂಡ ಮನೆಯಲ್ಲಿ ಬೆಲ್ಲ ಹಾಕಿ ಸಕ್ಕರೆ ಚಹಾ ಕುಡೀರಿ. ಸಕ್ಕರೆ ಹಾಕಬೇಡಿ, ಆರೋಗ್ಯಕ್ಕೆ ಸಕ್ಕರೆ ಒಳ್ಳೆಯದಲ್ಲ. ಬೆಲ್ಲದಲ್ಲಿ ಮಾಡಿ.